ಈ ವಿದ್ಯಾರ್ಥಿಗಳೇ, ಪೋಟಿ ಮಿಷನ್ ಮುಂದುವರೆದ ಭಾಗವನ್ನು ಇವತ್ತು ನೋಡ್ಕೊಳ್ಳೋಣ. ಇದರ ಹಿಂದಿನ ವಿಷಯ ಬೇಕಾದರೆ ನೀವು ಭಾಗ ಒಂದನ್ನು ನೋಡ್ಕೋಬೋದು. ಮೊದಲನೇ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನಪ್ಪ ಅಂತಂದ್ರೆ, ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಮಸೂರದ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತಾರೆ. ಅಂದ್ರೆ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವಂತಹ ಮಸೂರದ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು? ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿದ್ದಾರೆ. ಇದು ಭಾಳ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಪ್ರತಿ ಸಲ ಭಾಳ ಸಲ ಕೇಳಿದ್ದಾರೆ. ನೀವು ನೋಡ್ರಿ, ಬೆಳಕಿನ ವರ್ಣ ವಿಭಜನೆ ಅಂದರೆ ಏನಪ್ಪ ಅಂತಂದ್ರೆ, ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಬೆಳಕಿನ ವರ್ಣ ವಿಭಜನೆ ಎಂದು ಕರೆಯುತ್ತಾರೆ. ನೋಡ್ರಿ, ಬಿಳಿಯ ಬಣ್ಣ ಇರಬೇಕು, ಅದನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ ಅದು ಸುಮಾರು 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ. ನೋಡ್ರಿ, ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನವನ್ನು ಏನಂತ ಕರೀತಾರೆ ಅಂದ್ರೆ ಬೆಳಕಿನ ವರ್ಣ ವಿಭಜನೆ ಅಂತ ಕರೀತಾರೆ. ಹಂಗಾರೆ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ಯಾವುದು ಕನಿಷ್ಠ ಬಾಗ್ತದ, ಯಾವುದು ಹೆಚ್ಚು ಬಾಗ್ತದ ಅಂತ ಕ್ವಶನ್ ಕೇಳ್ಯಾರ. ಕನಿಷ್ಠ ಬಾಗುವಂತಹ ಬಣ್ಣ, ಅತಿ ಮೇಲ್ಭಾಗದಲ್ಲಿರುವಂಥ ಬಣ್ಣ ಕೆಂಪು ಬಣ್ಣ, ರೆಡ್, ಆ ಬಣ್ಣ ಕಡಿಮೆ ಬಾಗ್ತದ. ಅತಿ ಕಡಿಮೆ ಬಾಗುವ ಬಣ್ಣ ಯಾವುದಪ್ಪ ಅಂತಂದ್ರೆ ಕೆಂಪು ಬಣ್ಣ. ಅತಿ ಹೆಚ್ಚು ಬಾಗುವ ಬಣ್ಣ ಅಂದ್ರೆ ಪೂರ್ತಿ ಕೆಳಭಾಗದಲ್ಲಿರ್ತಕ್ಕಂಥ ಬಣ್ಣ ನೇರಳೆ ಬಣ್ಣ ಅತಿ ಹೆಚ್ಚು ಬಾಗುವಂಥ ಬಣ್ಣವಾಗಿದೆ. ನೆಕ್ಸ್ಟ್, ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂಥೇಳಿ ವಿವರಿಸಿರಂದಾರೆ. ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ನೋಡ್ರಿ, ನಿಮಗೆ ಅಲ್ಲಿ ಮೂರು ಪಾಯಿಂಟ್ಸ್ ಇರಬೇಕು. ಏನೇನಪ್ಪ ಅಂತಂದ್ರೆ, ವಾತಾವರಣದಲ್ಲಿ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರಕಿರಣ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ನೋಡ್ರಿ, ಈ ಪಾಯಿಂಟ್. ವಾತಾವರಣದಲ್ಲಿ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ನೋಡಿ, ಸೂರ್ಯನ ಪತನ ಕಿರಣವನ್ನು ಪ್ರತಿಫಲಿಸುತ್ತವೆ. ಇದೊಂದು ಪಾಯಿಂಟ್. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವ ವಕ್ರೀಭವನ, ನೀರಿನ ಹನಿ ಒಳಗೆ ಹೋಗಿ ಹೊರಗೆ ಬರೋ ಮತ್ತು ವಕ್ರೀಭವನಾಗಿ ಬೆಳಕಿನ ವರ್ಣ ವಿಭಜನೆ ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳ ವೀಕ್ಷಕರ ಕಣ್ಣನ್ನು ತಲುಪುತ್ತವೆ. ನೋಡ್ರಿ, ಸದ್ಯದಾಗ ಹೇಳ್ಬೇಕಂದ್ರೆ, ಓಕೆ, ಒಂದು ನೀರಿನ ಹನಿ ಐತಿದು. ಇದರ ಮ್ಯಾಲೆ ಬಂದಿರತಕ್ಕಂಥ ಸೂರ್ಯನ ಕಿರಣ ಹಿಂಗೆ ನೇರವಾಗಿ ಬರ್ತದೆ. ನೀರಿನ ಹನಿ ಮೇಲೆ ಬಿತ್ತಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬೆಳಕು ಬೆಂಡ್ ಆಗ್ತದೆ. ಇಲ್ಲೇ ವಕ್ರೀಭವನ ಆದಾಗ ವರ್ಣ ವಿಭಜನೆ ಆಗ್ತದೆ. ಈ ಮೂಲಿಗೆ ಅಂದ್ರೆ ಈ ದಡದಲ್ಲಿ ಬಡಿದು ಆಂತರಿಕ ಪ್ರತಿಫಲನ ಆಗ್ತದೆ. ಬೆಳಕು ಈ ಕಡೆ ಬರ್ತದೆ, ಬಂದು ನಂತರ ಏನಾಗ್ತದಪ್ಪ ಅಂತಂದ್ರೆ ಮತ್ತೊಮ್ಮೆ ವಕ್ರೀಭವನ ಆಗಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಾಮನಬಿಲ್ಲು ಉಂಟಾಗ್ತದೆ. ಇಷ್ಟೇನಪ್ಪ ಅಂತಂದ್ರೆ ಕಾಮನಬಿಲ್ಲು ಉಂಟಾಗುವಂತಹ ವಿದ್ಯಮಾನವಾಗಿದೆ. ವಿವರಣೆ ಮಾಡೋದು. ನಕ್ಷತ್ರಗಳು ಮಿನುಗುವುದೇಕೆ? ನಕ್ಷತ್ರಗಳು ಯಾಕೆ ಮಿನುಗುತ್ತವ? ನಕ್ಷತ್ರಗಳು ಮಿನುಗುವುದೇಕೆ ವಿವರಿಸಿ ಎಂದರೆ ಅವರು. ನಕ್ಷತ್ರಗಳು ತುಂಬ ದೂರದಲ್ಲಿರುವುದರಿಂದ ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ನಕ್ಷತ್ರಗಳು ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ. ಇದರಿಂದ ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ. ನೋಡ್ರಿ, ಇಷ್ಟು ಓದ್ಕೊಂಡ್ಬಿಡ್ರಿ. ಇಷ್ಟು ಓದ್ಕೊಂಡ್ರಿ ಅಂದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ ಬರ್ತದೆ. ನೋಡ್ರಿ, ನಕ್ಷತ್ರ ನೋಡಲಿಕ್ಕೆ ಹೆಂಗದಪ್ಪ ಅಂತಂದ್ರೆ ಅತ್ಯಂತ ಚಿಕ್ಕದಾಗಿ ಕಾಣಿಸ್ತಾವ. ಯಾಕೆ ಚಿಕ್ಕದಾಗಿ ಕಾಣಿಸ್ತಾವ, ಯಾಕೆ ಮಿನುಗ್ತಾವ, ಕಂದುದು ಡಾಳಾಗೋದು ಒಮ್ಮೆ ಡಿಮ್ ಆಗೋದು ಯಾಕೆ ಕಾಣಿಸ್ತಪ್ಪ ಅಂದ್ರೆ ಭಾಳಷ್ಟು ದೂರದಲ್ಲವ ಮತ್ತು ಅವುಗಳ ಒಂದು ಬೆಳಕಿನ ಮೂಲಗಳಂತೆ ಕಾಣಿಸ್ಕೊತಾವ. ಮತ್ತು ಅಷ್ಟು ದೂರಿಂದ ಬೆಳಕು ಭೂಮಿಗೆ ಬರಬೇಕಾದ್ರೆ
ಮಂಡಲದಲ್ಲಿ ಸಾಕಷ್ಟು ವಾಯುಮಂಡಲಗಳದಾವ. ಆ ವಾಯುಮಂಡಲದಿಂದ ಬೆಳಕು ಬರಬೇಕಾದ್ರೆ ಸತತವಾಗಿ ವಕ್ರೀಭವನ ಆಗ್ತದೆ. ವಕ್ರೀಭವನ ಆದರೆ ಯಾವ ಕಡೆ ಬಾಗ್ತದೆ? ಲಂಬದ ಕಡೆಗೆ ಬಾಗ್ತದೆ. ವಕ್ರೀಭವನ ಸೂಚ್ಯಂಕ ಹೆಚ್ಚಿರುವ ಕಾರಣ ಲಂಬದ ಕಡೆಗೆ ಬಾಗ್ತದೆ. ಲಂಬದ ಕಡೆಗೆ ಬಾಗುವುದರಿಂದ ನಮ್ಮ ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರದ ಬೆಳಕು ಮಿನುಗುತ್ತದೆ. ಹಾಗಾದ್ರೆ ಗ್ರಹಗಳು ಯಾಕೆ ಮಿನುಗಂಗಿಲ್ಲ? ನಕ್ಷತ್ರಗಳು ಮಿನುಗ್ತಾವ, ಗ್ರಹಗಳು ಯಾಕೆ ಮಿನುಗಂಗಿಲ್ಲ? ಹೌದಲ್ಲ? ಗ್ರಹಗಳು ಯಾಕೆ ಮಿನುಗಂಗಿಲ್ಲ ಅಂದ್ರೆ ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ. ನಕ್ಷತ್ರಗಳು ದೂರದವ, ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ನೋಡ್ರಿ, ಒಂದು ಸಣ್ಣದೊಂದು ಗ್ರಹ ಐತಿ. ಆ ಗ್ರಹದ ತುಂಬೆಲ್ಲ ಏನದಪ್ಪ ಅಂತಂದ್ರೆ ಬೆಳಕಿನ ಮೂಲಗಳದ ಭಾಳಷ್ಟು ಅದಾವೆ, ಒಂದೇ ಇಲ್ಲ. ನಾವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲ, ನೋಡ್ರಿ ಇಲ್ಲಿ ಕೊಟ್ಟರು, ನಾವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲ ನೋಡ್ರಿ, ಒಂದು ಲೈಟ್ಸ್ ಇರೋಂಗಿಲ್ಲ, ಅಲ್ಲಿ ಬೆಳಕಿನ ಮೂಲಗಳು ಸಾಕಷ್ಟು ಇರ್ತಾವೆ. ಆ ಎಲ್ಲ ಬೆಳಕಿನ ಮೂಲಗಳಿಂದ ಬೆಳಕು ಏನಾಗ್ತದಪ್ಪ ಅಂದ್ರೆ ನಮ್ಮ ಕಣ್ಣನ್ನು ತಲುಪ್ತಿರ್ತದೆ. ಎಲ್ಲ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗುತ್ತದೆ. ಇದರಿಂದಾಗಿ ಗ್ರಹಗಳು ಶೂನ್ಯವಾಗಿವೆ. ಅಂದರೆ ಗ್ರಹಗಳು ಮಿನುಗುವಿಕೆ ಏನಾಗಿದೆಪ್ಪ ಅಂತಂದ್ರೆ ಶೂನ್ಯವಾಗಿದೆ. ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಇದು, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾನ್ಸೆಪ್ಟ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದನ್ನು ಬರೆಯುವಂಥ ಪ್ರಯತ್ನ ಮಾಡಿರಿ. ನೆಕ್ಸ್ಟ್, ಟಿಂಡಾಲ್ ಪರಿಣಾಮ ಅಂದರೆ ಏನು? ಕಲ್ಲಿಲ್ಲದ ಕಣಗಳಿಂದ ಬೆಳಕಿನ ಚದುರುವಿಕೆ. ನೋಡಿರಿ, 9ನೇ ತರಗತಿ ಒಳಗಡೆ ನೋಡ್ಕೊಂಡಿರಿ ನೀವು. ಈಗ 10ನೇ ತರಗತಿ ಒಳಗಡೆ ನೋಡ್ಕೋತಾ ಇದ್ದೀರಿ. ಟಿಂಡಾಲ್ ಪರಿಣಾಮ ಅಂದರೆ ವಾತಾವರಣದಲ್ಲಿರುವಂತಹ ಕಲ್ಲಿಲ್ಲದ ಕಣಗಳಿಗೆ ಬೆಳಕಿನ ಕಿರಣವು ಬಡಿದು ಎಲ್ಲ ಕಡೆ ಏನಾಗ್ತದಪ್ಪ ಅಂತಂದ್ರೆ ಚದುರ್ತದೆ. ಇದು ಟಿಂಡಾಲ್ ಪರಿಣಾಮ. ವಿವಿಧ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು. ನೋಡ್ರಿ, ಸೊಲನಾಯ್ಡ್, ಫಸ್ಟ್ ಸೊಲನಾಯ್ಡ್ ತಗೊಂಡು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರದ ರಚನೆಗೆ ನಾವೇನಂತ ಕರಿಬೇಕಂದ್ರೆ ಸೊಲನಾಯ್ಡ್ ಅಂತ ಕರಿಬೇಕು. ನೋಡಿ, ಭಾಳಷ್ಟು ಇಂಪಾರ್ಟೆಂಟ್, ಭಾಳ ಸರ್ತಿ ಪ್ರಶ್ನೆವನ್ನೇ ಕೇಳ್ಯಾರ 1 ಮಾರ್ಕ್ಸಿಗೆ. ಸೊಲನಾಯ್ಡ್ ಎಂದರೆ ಏನು? 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಿರ್ತಾರೆ, 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಿರ್ತಾರೆ. ಅಂತಾದ್ರಾಗ ಇದೊಂದು ಕ್ವಶನ್ ಫಿಕ್ಸ್ ಆಗ್ತಾರೆ, ಸೊಲನಾಯ್ಡ್ ಅಂದರೆ ಏನು ಮತ್ತು ಅದರ ಕಾಂತೀಯ ಲಕ್ಷಣಗಳು ಬೇರೆ, ಬಲರೇಖೆಗಳ ಲಕ್ಷಣ. ಇದೊಂದು ಫಿಕ್ಸ್ ಕ್ವಶನ್ಸ್, ಭಾಳ ಸರ್ತಿ ಕೇಳ್ಯಾರ, ನೋಡ್ಕೊರಿ ಇದನ್ನು. ವಿದ್ಯುತ್ ಪ್ರವಾಹದಿಂದ ಸೊಲನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣ. ನೋಡಿರಿ, ಆ ಸೊಲನಾಯ್ಡನ್ನು ತಯಾರು ಮಾಡಿರಿ, ಅದರಿಂದ ತಂತಿಯನ್ನು ಸುತ್ತಿ ಅವಾಹಕ ಹೊದಿಕೆ ಹೊಂದಿರುವ ಒಂದು ತಾಮ್ರದ ತಂತಿಯನ್ನು ಏನು ಮಾಡಿರಪ್ಪ ಅಂತಂದ್ರೆ ಒತ್ತೊತ್ತಾಗಿ ಸುತ್ತೀರಿ, ಸಿಲಿಂಡ್ರ್ ಆಕಾರದ ರಚನೆ ಮಾಡಿರಿ. ಸಿಲಿಂಡ್ರ್ ಆಕಾರದ ರಚನೆಗೆ ನಾವೇನಂತ ಕರಿಬೇಕಪ್ಪ ಅಂತಂದ್ರೆ ಸೊಲನಾಯ್ಡ್ ಅಂತ ಕರಿಬೇಕು. ಆ ಸೊಲನಾಯ್ಡ್ ಒಳಗಡೆ ವಿದ್ಯುತ್ ಪ್ರವಾಹವನ್ನು ಹಾಯಿಸೋಣ. ಈಗ ವಿದ್ಯುತ್ ಪ್ರವಾಹವನ್ನು ಹರಿಸೋಣ. ಅಲ್ಲಿ ಕಾಂತಕ್ಷೇತ್ರ ಉಂಟಾಗ್ತದೆ, ಅದರ ಲಕ್ಷಣಗಳು ಬೇಕಲ್ಲ. ವಿದ್ಯುತ್ ಪ್ರವಾಹದಿಂದ ಸೊಲನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆ ಇರ್ತದೆ. ನೋಡಿ, ದಂಡಕಾಂತದ ನೋಡಿರಲ್ಲ, ಅದೇ ಥರನೇ ಇರ್ತದೆ ಸೊಲನಾಯ್ಡ್ ಒಳಗಡೆ ಸಹಿತ. ನೆಕ್ಸ್ಟ್, ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪದಲ್ಲಿರ್ತದೆ. ನೋಡಿ, ಒಳಭಾಗದಲ್ಲಿ ಕಾಂತಕ್ಷೇತ್ರ ಭಾಳ ಇಂಪಾರ್ಟೆಂಟ, ಭಾಳ ಸಲ ಕ್ವಶನ್ ಕೇಳ್ತಾರೆ, ಕನ್ಫ್ಯೂಸ್ ಆಗ್ತದೆ. ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏನಾಗಿರ್ತದೆ? ಏಕರೂಪವಾಗಿರ್ತದೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಇಷ್ಟು ಸೊಲನಾಯ್ಡ್. ನೋಡಿರಿ, ವಿದ್ಯುತ್ ಪ್ರವಾಹದ ಸೊಲನಾಯ್ಡಲ್ಲಿ ಉಂಟಾದ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಹೆಂಗೆ ಉಂಟಾಗಿರ್ತದೆ ನೋಡಿ, ಅದೇ ಥರ ಕಾಂತೀಯ ಬಲರೇಖೆಗಳು ಉಂಟಾಗ್ತವೆ. ಇನ್ನೊಂದು ಏನಪ್ಪ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಸೊಲನಾಯ್ಡನ ಒಳಭಾಗದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರ್ತದೆ. ಅಲ್ಲಿ ಏನಾಗಿರ್ತದೆ? ಒಳಭಾಗದಲ್ಲಿ ದಂಡಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವ, ಅಲ್ಲಿ ಒಂದೇ ಥರ ಇರ್ಬೋದು. ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಚಲಿಸ್ತಿರ್ತವೆ. ಮತ್ತು ಇಲ್ಲಿ ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪದಲ್ಲಿರುತ್ತವೆ. ಓಕೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಉಂಟಾಗಲು ಕಾರಣಗಳೇನು? ಓವರ್ಲೋಡ್ ಆಗಬೇಕಾದ್ರೆ, ಋಸ್ವ ಮಂಡಲ ಉಂಟಾಗಬೇಕಾದ್ರೆ ಕಾರಣ ಏನು? ಕಾರಣವನ್ನು ಬರಿಬೇಕು. 2 ಮಾರ್ಕ್ಸ್ ಪ್ರಶ್ನೆ, ಭಾಳಷ್ಟು ಇಂಪಾರ್ಟೆಂಟ್ ಇದೆ, ಗಮನ ಕೊಟ್ಟು ನೀವು ಓದ್ಕೋಬೇಕಾಗ್ತದೆ. ಭಾಳಷ್ಟು ಇಂಪಾರ್ಟೆಂಟ್, ಈಜಿ ಕ್ವಶನ್ಸ್ ಇವೆಲ್ಲ. ನೋಡಿರಿ, ಈ 3 ಪಾಯಿಂಟ್ಸ್ ನೋಡ್ಕೊರಿ. ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, 2 ತಂತಿ, ಪಾಸಿಟಿವ್ ವಯರ ಮತ್ತು ನೆಗೆಟಿವ್ ವಯರ 2 ಕೂಡಿದು ಅಂತ ತಿಳ್ಕೊರಿ, ಋಸ್ವಮಂಡಲ ಉಂಟಾಗ್ತದೆ, ಓವರ್ಲೋಡ್ ಉಂಟಾಗ್ತದೆ. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ಮ್ಯಾಗೊಂದು
ಪಾಲಿವಿನಾಲ್ ಕ್ಲೋರೈಡ್ನಿಂದ ಒಂದು ಕೋಟಿಂಗ್ ಇರ್ತದೆ ವಯರ್ ಮ್ಯಾಗ, ಅದೆಲ್ಲರಿ ಹಾಳಾತ ತಿಳ್ಕೊರಿ, ಆವಾಗೂ ಸಹಿತ ಓವರ್ಲೋಡ್ ಉಂಟಾಗ್ಬೋದು, ಋಸುಮಂಡಲ ಉಂಟಾಗ್ಬೋದು. ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ಯಾವುದೋ ಒಂದು ವಿದ್ಯುತ್ ಉಪಕರಣದೊಳಗಡೆ ದೋಷ ಉಂಟಾಗಿತ್ತಂದ್ರೆ ಓವರ್ಲೋಡ್ ಅಥವಾ ಋಸುಮಂಡಲ ಉಂಟಾಗ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ, ನೋಡ್ರಿ ಓವರ್ಲೋಡ್ ಉಂಟಾಗಬೇಕಾದ್ರೆ ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಜೋಡಿಸುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಓವರ್ಲೋಡ್ ಉಂಟಾಗ್ತದೆ. ಓಕೆ, ಇಷ್ಟು ನೋಡ್ಕೊರಿ. ಪಿಕ್ಸ್ ಕ್ವಶನ್ಸ್ ಭಾಳ ಸಲ ಕ್ವಶನ್ ಕೇಳ್ತಾರೆ. ಇಂಥವೆಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಿರಿ, ಅವೆಲ್ಲ ಪ್ರಾಕ್ಟೀಸ್ ಮಾಡಿಬಿಡ್ರಿ, ಬೈಪಾಟ್ ಮಾಡಿಬಿಡ್ರಿ, ನಿಮ್ಗೆ ಈಸಿ ಆಗಿಬಿಡ್ತದೆ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು? ಈಗ ನೋಡಿರಿ, ಈಗ ತಾನೇ ನೀವೇನು ಮಾಡಿರಪ್ಪ ಅಂತಂದ್ರೆ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತೇಳಿ ನೋಡ್ಕೊಂಬಂದ್ರೆ, ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ. ಮತ್ತು ಆ ತಂತಿಯ ಮೇಲ್ಭಾಗದಲ್ಲಿರುವ ಹೊದಿಕೆ ಹಾಳಾದಾಗ ಓವರ್ಲೋಡ್ ಉಂಟಾಗುವಂಥ ಸಾಧ್ಯತೆ. ಹಂಗಾರೆ ಅದು ಆಗಬಾರ್ದಂದ್ರೆ, ಓವರ್ಲೋಡು ಉಂಟಾಗಬಾರ್ದಂದ್ರೆ ಏನು ಮಾಡಬೇಕು? ಸಜೀವ ತಂತಿ ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ನೋಡಿರಿ, ಈ ಸಜೀವ ತಂತಿ ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಗೃಹ ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಬಳಸಬೇಕು. ನೋಡಿರಿ, ಫ್ಯೂಸ್ ಭಾಳ ಇಂಪಾರ್ಟೆಂಟ. ಫ್ಯೂಸನ್ನು ಬಳಸಬೇಕು, ಇಡೀ ಮಂಡಲವನ್ನು ಕಾಪಾಡ್ತದೆ. ಜೌಲನ ಉಷ್ಣತಾ ತಾಪಕ್ಕೆ ಒಳಗಾಗಿ ಅದು ಕರಗಿ ಇಡೀ ಮಂಡಲವನ್ನು ಕಾಪಾಡ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ನೋಡಿರಿ, ಎಲ್ಲ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದ್ರೆ ಓವರ್ಲೋಡ್ ಉಂಟಾಗ್ತದೆ. ಅದನ್ನು ಜೋಡಿಸೋದು ಬಿಟ್ಟು ಅಂದರೆ ಓವರ್ಲೋಡ್ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಬಾದಾಗಿದ್ದ ಉಪಕರಣಗಳನ್ನು ಬಳಸಿದ್ವಿ ಅಂತ ತಿಳ್ಕೊರಿ, ಡೇಂಜರ್ಸ್ ಇದ್ದು ಅಂದ್ರೆ ಮತ್ತೆ ಓವರ್ಲೋಡ್ ಉಂಟಾಗುವಂಥ ಸಾಧ್ಯತೆ ಅದ. ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಜೋಡಿಸುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಓವರ್ಲೋಡ್ ಉಂಟಾಗುವುದನ್ನು ತಡೆಗಟ್ಟಬಹುದು. ವಿದ್ಯುತ್ ಉಪಕರಣಗಳಲ್ಲಿ ಯಾವುದೇ ದೋಷ ಬರದಂತೆ ನೋಡಿಕೊಳ್ಳಬೇಕು. ನೋಡಿರಿ, ನಾವು ಎಚ್ಚರ ವಹಿಸಿ ವಯರ್ ಬಿಗಿಬೇಕು, ವಯರ್ಗಳನ್ನು ಕರೆಕ್ಟಾಗಿ ಜೋಡಿಸ್ಬೇಕು. ಬಲ್ಬ್ಗಳನ್ನಾಗಲಿ ಇನ್ನಿತರ ಉಪಕರಣಗಳನ್ನು ಜೋಡಿಸಿದ್ರು ಕರೆಕ್ಟಾಗಿ ಜೋಡಿಸಿದ್ದೆ ಆದರೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗಲ್ಲ, ಓವರ್ಲೋಡ್ ಉಂಟಾಗಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇನ್ನು ಲೆಕ್ಕಗಳು ಬರ್ತಾವೆ. ಈ ಲೆಕ್ಕ ಬಿಡಿಸ್ಬೇಕಾದ್ರೆ ನಿಮಗೇನು ಗೊತ್ತಿರಬೇಕಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಓಮ್ನ ನಿಯಮ ಅಂದರೆ ಏನಪ್ಪ ಅಂತಂದ್ರೆ, ಓಮ್ನ ನಿಯಮ ಅಂದರೆ V = I × R. ಇದೇ ಫಾರ್ಮುಲಾವನ್ನು ಬಳಸ್ಕೊಂಡು ನಮಗೆ ಕರೆಂಟ್ ಬೇಕಾಗಿತ್ತು ಅಂತ ತಿಳ್ಕೊರಿ, I ಬೇಕಾಗಿತ್ತು ಅಂದರೆ ನಾವೇನು ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು. V/R ಅಂತ ಬರ್ತದೆ. ಈ ಥರ ಫಾರ್ಮುಲಾ ಚೇಂಜಸ್ ಮಾಡ್ಕೋಬೇಕು. ರೋಧ ಬೇಕಾಗಿತ್ತಪ್ಪ ನಮಗೆ, ರೋಧವನ್ನು ಇಲ್ಲೇ ಇಡ್ರಿ, ಆಯನ್ನು ಈ ಕಡೆ ಕಳಿಸ್ರಿ, V/I ಆಗ್ತದೆ. ರೋಧ ಮತ್ತು ವಿದ್ಯುತ್ ಪ್ರವಾಹ ಎರಡೂ ಏನದವಪ್ಪ ಅಂತಂದ್ರೆ ವಿಲೋಮಾನುಪಾತದಲ್ಲಿದ್ದಾವೆ. ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿತ್ತಂದ್ರೆ ನಿಮಗೆ ಲೆಕ್ಕ ಬಿಡಿಸ್ಲಿಕ್ಕೆ ಸಾಧ್ಯತೆ ಅದ, ಇಲ್ಲಾಂದರೆ ಇಲ್ಲ. ನೋಡಿರಿ, ರೋಧ ಇಲ್ಲಿ ಕೊಟ್ಟಾರ ನೋಡಿರಿ ಫಾರ್ಮುಲಾವನ್ನು. ನೆಕ್ಸ್ಟ್, ರೋಧಕಗಳ ಸರಣಿ ಜೋಡಣೆ ಒಳಗಡೆ RS = R1 + R2 + R3. ಇವೆಲ್ಲ ಸಿಂಪಲ್ ಆಗಿರುವಂಥ ಲೆಕ್ಕಗಳು. ಇಷ್ಟು ಮ್ಯಾಗ ಕ್ವಶನ್ಸ್ ಬರ್ತಾವೆ. ಅದು ಸಮಾಂತರ ಜೋಡಣೆ ಇತ್ತಂದ್ರೆ 1/RP = 1/R1 + 1/R2 + 1/R3 ಅಂತೇಳಿ ಈ ಥರ ಫಾರ್ಮುಲಾ ಬರ್ತದೆ. ಹಂಗಾರೆ ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ H = I² × RT ಅಂತ ಬರ್ತದೆ. H = I² × RT. ಮತ್ತು ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯುವಂಥ ಸೂತ್ರ ಈ ಥರ ಫಾರ್ಮುಲಾಸ್ ಬರ್ತಾವೆ. P = V × I, I² R, V² R ಅಂತೇಳಿ ಬರ್ತಾವೆ. ಇವೆಲ್ಲ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೆನ್ಪಿಟ್ಕೋರಿ. ಮತ್ತು ಇಷ್ಟೆಲ್ಲ ಫಾರ್ಮುಲಾಗಳನ್ನು 1 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಯೂ ಇರ್ತದೆ. 1 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರ್ತದೆ. ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನು ಬರಿಬೇಕಾಗ್ತದೆ. ಓಮ್ನ ನಿಯಮದ ಸೂತ್ರ ಬರೀರಿ ಅಂತದೆ. ಇದನ್ನು ಬರಿಬೇಕು ನೀವು. ಬರೋದಂದ್ರೆ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರ್ತದೆ. ಒಂದು ಲೆಕ್ಕವನ್ನು ಕೊಟ್ಟುಬಿಟ್ಟಾನೆ, ಎಲ್ಲ ಲೆಕ್ಕ ಇಲ್ಲೇ ಬಿಡಿಸಾನೆ. 8800 ವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಫ್ಯಾನನ್ನು 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿದ್ದಾರೆ. ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಬೇಕು. ವಿದ್ಯುತ್ ಪ್ರವಾಹ ಏನೇನು ಕೊಟ್ಟಾರ ಡಾಟಾಗಳನ್ನು ಅದನ್ನು ಮೊದಲು ಬರ್ಕೊಳ್ಳೋಣ. ಏನು ಕೊಟ್ಟಾರ? ಸಾಮರ್ಥ್ಯ ಕೊಟ್ಟಾರ. ವ್ಯಾಟ್ ಅಂದರೆ ಸಾಮರ್ಥ್ಯ. ಇಲ್ಲಿ ಕೊಟ್ಟಾರ ನೋಡ್ರಿ, ಅದನ್ನು P = 880 ವ್ಯಾಟ್ ಅಂತ ಕೊಟ್ಟಾರ. ಮತ್ತು ವೋಲ್ಟ್ ಕೊಟ್ಟಾರ. ಆ ಮಂಡಲದೊಳಗಡೆ ಹರಿಯುವಂಥ ವೋಲ್ಟ್ ಎಷ್ಟು ಅದಪ್ಪ ಅಂತಂದ್ರೆ 220 ವೋಲ್ಟ್ ಅದ. ಮತ್ತು ಇಲ್ಲಿ ಒಂದು ಕ್ವಶನ್ ಕೇಳ್ಯಾನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡೀರಿ ಅಂತಂದ್ರೆ, ವಿದ್ಯುತ್ ಪ್ರವಾಹ ಅಂದರೆ ಏನು ರೀ? I. ಆಮೇಲೆ
ರೋಧವನ್ನು ಕಂಡು ಹಿಡಿಯಿರಿ ಅಂದಾನ. ರೋಧ ಅಂದರೆ ಏನು ರೀ? ಆರ್. ಎರಡೂ ಕ್ವಶನ್ ಮಾರ್ಕ್ ಹಾಕಬೇಕು. ಫಸ್ಟಿಗೆ ನಾವು ಈ ಸಾಮರ್ಥ್ಯವನ್ನು ಬಳಸ್ಕೊಂಡು ನಾವು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡ್ಕೋಬೋದು. ನಮಗೆ ಫಾರ್ಮುಲಾ ಐತಿ ನೋಡಿರಿ ಇಲ್ಲಿ. ಏನು ಫಾರ್ಮುಲಾ? P = V × I ಅಂತೇಳಿ ಒಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾವನ್ನು ಬಳಸ್ಕೊಂಡು ನಾವು ಆಯನ್ನು ಅದೇ ಜಾಗದಾಗ ಇಡೋನು ಮತ್ತು ಫಿಯನ್ನು ಈ ಕಡೆ ತೊಗೊಂಬರೋನು. ಏನಾಗ್ತದಪ್ಪ ಅಂತಂದ್ರೆ P/V ಅಂಥೇಳಿ ಫಾರ್ಮುಲಾ ಆಗ್ತದೆ. P/V. ಅಲ್ಲಿ ಫಾರ್ಮುಲಾ ಚೇಂಜಸ್ ಮಾಡ್ಯಾರ, ನೋಡ್ಕೊರಿ. ಓಕೆ, ಲಾಸ್ಟಿಗೆ ಆನ್ಸರ ರೋಧ 55 ಬರ್ತದೆ, ವಿದ್ಯುತ್ ಪ್ರವಾಹ 4 ಆಂಪಿಯರ್ ಬರ್ತದೆ. ಇಲ್ಲಿ ನೋಡಿರಿ P = V × I ಅದ. ಆಯನ್ನು ಈ ಕಡೆ ತೊಗೋರಿ, ಅದು P/V ಆಗ್ತದೆ. 880/220, 0 ಕ್ಯಾನ್ಸಲ್ ಆಕೈತಿ. 22 ಅಂದರೆ 22 4 88 ಬರ್ತದೆ. ಆದ್ದರಿಂದ I = ಎಷ್ಟು ಬರ್ತದಪ್ಪ ಅಂತಂದ್ರೆ 4 ಆಂಪಿಯರ್ ಅಂತ ಬರ್ತದೆ. ನೆಕ್ಸ್ಟ್ ರೋಧವನ್ನು ಕಂಡುಹಿಡಬೇಕಾದ್ರೆ ನಾವು ಓಮ್ನ ನಿಯಮವನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಓಮ್ನ ನಿಯಮವನ್ನು ಅಪ್ಲೈ ಮಾಡೋದ್ರಿಂದ V = ಫಾರ್ಮುಲಾ ಬರ್ತದಲ್ಲ ನಿಮಗೆ, V = I × R. ರೋಧ ಬೇಕಾಗೈತಿ, ಆರನ್ನು ಅಲ್ಲೇ ಇಟ್ರಿ, V/I ಅಂತ ಬರ್ತದೆ. ಇನ್ಕೆ ಹೇಳೇನಿಲ್ಲ. ಅದೇ ಥರ ಮಾಡಿಕೊಂಡು 220/4 ಅಂದರೆ ಕರೆಂಟ್ ಎಷ್ಟದ? 4 ಅದ. ನಾವು ಅದನ್ನು ಕರ್ತಾ ಹೊಡೆದಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ 55 ಓಮ್ ಅಂತೇಳಿ ಬರ್ತದೆ. ಡಿವೈಡೆಡ್ ಮಾಡಿದಾಗ 55 ಓಮ್ ಬರ್ತದೆ. ನೆಕ್ಸ್ಟ್, ಒಂದು ವಿದ್ಯುತ್ ಮೋಟಾರ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಮೋಟಾರಿನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸಾಮರ್ಥ್ಯ ಅಂದರೆ ಫಿಯನ್ನು ಕಂಡುಹಿಡ್ಕೋಬೇಕು. ಈ ಫಾರ್ಮುಲಾ ಹಾಕಿ ಲೆಕ್ಕ ಬಿಡಿಸಿರಿ. P = V × I ಅಂತೇಳಿ. ವಿ ಅವರ ಕೊಟ್ಟಾರ, ಆಂಪಿಯರ್ ಅಂದ್ರೆ ಕರೆಂಟ್ ಅದನ್ನು ಕೊಟ್ಟಾರ, ಆಯನ್ನು ಕೊಟ್ಟಾರ. ಈಸಿ ಭಾಳ ಅದ. P = V × I. ಇಂಥ ಸರಳ ಲೆಕ್ಕಗಳನ್ನು ಆ ವಿದ್ಯುತ್ ಶಕ್ತಿ ಪಾಠದೊಳಗಡೆ ಎಷ್ಟು ಸರಳ ಲೆಕ್ಕಗಳು ಬರ್ತಾವೆ ನೋಡ್ರಿ, ಅಷ್ಟು ಸರಳ ಲೆಕ್ಕಗಳನ್ನು ನೋಡ್ಕೊರಿ. ಬಹಳಷ್ಟು ಇಂಪಾರ್ಟೆಂಟ್. ಅಷ್ಟು ನೋಡ್ಕೊಂಡ್ರೆ ಅಂದ್ರೆ ಆರಾಮ್ 40ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಪಡೆಯಬಹುದು. ಮತ್ತು ಇದರ ಜೊತೆಗೆ ಏನು ನೋಡ್ಕೊರಿಪ್ಪ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡ್ಕೊರಿ. ಸಾಧ್ಯವಾದಷ್ಟು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ಹೆಚ್ಚಿನ ಅಂಕಗಳನ್ನು ಪಡೆಯುವಂಥ ಸಾಧ್ಯತೆ, ವಿಜ್ಞಾನ ವಿಷಯದೊಳಗಡೆ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯತೆ ಇದೆ. ಇಲ್ಲಿ ಒಂದು ಲೆಕ್ಕ ಕೊಟ್ಟಾರ, ಇಲ್ಲಿ ಸಹಿತ ನೀವೇನು ಮಾಡ್ಕೋಬೋದಪ್ಪ ಅಂತಂದ್ರೆ ಈ ಲೆಕ್ಕವನ್ನು ನೋಡಿ. ಯಾಕಂದ್ರೆ ನಾನು ಬಿಡಿಸ್ತಿದ್ನಿ, ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಬಿಡಿಸ್ಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಅದಕ್ಕೆ ಕಾರಣ ಬಿಡಿಸೋಕ್ಕಾಗಿಲ್ಲ. ನೋಡ್ಕೊರಿ, ಏನು ಅವರ ಬಿಡಿಸಿದ್ದನ್ನು ಹೇಳೋದಿರ್ತದೆ ನೋಡ್ರಿ. ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ, ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದ ಹರಿವು ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿರಿ. ವಿದ್ಯುತ್ ಪ್ರವಾಹದ ಲೆಕ್ಕಾಚಾರ ಅಂದರೆ ಏನು? ಈಗ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ 4 ರೋಧಕಗಳನ್ನು ಕೊಟ್ಟಾರ ನೋಡ್ರಿ. 4 ರೋಧಕಗಳನ್ನು ಏನೇನು ಕೊಟ್ಟಾರಪ್ಪ ಅಂತಂದ್ರೆ ಅವರು, ಓಕೆ, ಇಷ್ಟು ಫಸ್ಟಿಗೆ 3 ರೋಧಕಗಳನ್ನು ಸಮಾಂತರವಾಗಿ ಕೊಟ್ಟಾರ. ಅದರ ಮುಂದಿನ ಬಾಜು ಇಲ್ಲೊಂದು ರೋಧಕ ಐತಿಲ್ಲ, ಅದರ ಮುಂದಿನ ಬಾಜು ಸರಣಿ ಜೋಡಣೆ ಒಳಗಡೆ ಐತಿ. ಫಸ್ಟ್ ನಾವು ಏನು ಮಾಡ್ಕೋಬೇಕಂದ್ರೆ ಈ ಮೂರು ತುರ್ದು ಮೊದಲ ಸಮಾಂತರ ಜೋಡಣೆ ಕಂಡುಹಿಡ್ಕೋಬೇಕು. ಅಂದ್ರೆ RP ಕಂಡುಹಿಡ್ಕೋಬೇಕು ನಾವು. 1/RP ಅಂತ ಬರ್ತದೆ. ಅದು 1/RP = 1/R1 +1/R2 + 1/R3 ಅಂತ ಬರ್ತದೆ. ನಾವು ಮೊದಲು RP ಕಂಡುಹಿಡ್ಕೋಬೇಕು. ಈ RP ಮತ್ತು ಇಲ್ಲೊಂದು ಐತಿಲ್ಲ 5 ಓಮ್ ಅಂತೇಳಿ, ಅದು ಸರಣಿ ಜೋಡಣೆ ಒಳಗಡೆ ಬರ್ತದೆ. ಅದನ್ನು ಯಾರನ್ನ ತಿಳ್ಕೊತೀರ? R4 ಅಂತ ತಿಳ್ಕೊರಿ. ಎರಡೂ ಕೂಡಿಸ್ಬೇಕು. ಮಂಡಲದೊಳಗಿನ ಒಟ್ಟು ರೋಧ ಸಿಗ್ತೈತಿ ನಮಗೆ. ಇಲ್ಲಿ ಬಿಡಿಸ್ಯಾರ ನೋಡ್ರಿ, ಕೆಳಗೆ ಬಿಡಿಸ್ಯಾರ ಅವರು. ಸಮಾಂತರ ಜೋಡಣೆಯಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಫಸ್ಟಿಗೆ ಇಲ್ಲಿ ಕೊಟ್ಟಾರ 1/RP = 1/R1 + 1/R2 + 1/R3. ಮತ್ತು ಇಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಅವುಗಳ ಬೆಲೆಯನ್ನು ಹಾಕ್ಯಾರ. ಟೋಟಲ್ ಆಗಿ ನಮಗೆ ಆನ್ಸರ್ ಎಷ್ಟು ಬಂದದಪ್ಪ ಅಂತಂದ್ರೆ 1/RP = ಇಷ್ಟು ಬಂದದ. ಆನ್ಸರ್ 1 ಬರ್ತದೆ. ಅಂದ್ರೆ RP ಅಂದರೆ ಎಷ್ಟು ಬರ್ತದಪ್ಪ ಅಂತಂದ್ರೆ 1 ಓಮ್ ಆನ್ಸರ್ ಬರ್ತದೆ. ಹಂಗಾರೆ ಮಂಡಲದೊಳಗಿನ ಒಟ್ಟು ರೋಧ ಏನಪ್ಪ ಅಂತಂದ್ರೆ RP + R4 ಅಂತ ಹೇಳಿದ್ದೀನಲ್ಲ, ಅದೇ ಥರನ ಮಾಡ್ಯಾರ. ಇಲ್ಲಿ ಅವೆರಡು ಕೂಡಿಸ್ಕೊಂಡಾಗ 6 ಓಮ್ ಬರ್ತದೆ. ಅಂದರೆ ಮಂಡಲದೊಳಗಡೆ ಇರುವಂಥ ಒಟ್ಟು ರೋಧ 6.
ಹಾಗಾದ್ರೆ ವಿದ್ಯುತ್ ಪ್ರವಾಹ ಏನಾಗಿರ್ತದೆ? ಕರೆಂಟ್ I ಈಕ್ವಲ್ ಟು V ಡಿವೈಡೆಡ್ ಬೈ R ಅಂತ ಫಾರ್ಮುಲಾ ಬರ್ತದೆ. V ಅಂದ್ರೆ ಎಷ್ಟು ಅದ ರೀ ಟೋಟಲ್? 6 ಓಮ್ ಅದ. ಕರೆಂಟು ಎಷ್ಟದಪ್ಪ ಅಂತಂದ್ರೆ ರೋಧ ಎಷ್ಟದಪ್ಪ ಅಂತಂದ್ರೆ 6 ಓಮ್ ಅದ. ಟೋಟಲಾಗಿ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಅಂತ ಹೇಳಿ ಬರ್ತದೆ. ಓಕೆ, 5 ಓಮ್ ರೋಧ ಇಲ್ಲಿ ಲೆಕ್ಕ ಪ್ರಾಬ್ಲಮ್ಸ್ ಕೊಟ್ಟಾನ, ಇದೇ ಥರ ಲೆಕ್ಕದ ಅದು ನೋಡ್ಕೊರಿ. ಪ್ರಾಬ್ಲಮ್ಸ್ ನಮಗೆ ಇಲ್ಲಿ ಬರ್ದು ಹೇಳೋಕ್ಕಾಗಲ್ಲ, ಬರೆಯಲ್ದ ನಮಗೆ ಹೇಳೋಕ್ಕಾಗಂಗಿಲ್ಲ. ಆದ ಕಾರಣ ಅದನ್ನು ನೋಡ್ಕೊರಿ. ಇವು ನೋಡ್ರಿ, ಇವು ಇಂಪಾರ್ಟೆಂಟ್. ಸಂಬಂಧ ಕೇಳ್ತಾನೆ ನೋಡ್ರಿ. ಸೂತ್ರ ಒಂದು ಅವತ್ತಟ್ಟಿರಲಿ. ಸಂಗಮ ದೂರ ಮತ್ತು ತ್ರಿಜ್ಯಕ್ಕೆ ಇರುವ ಸಂಬಂಧ ಏನೈತಿ? ವಕ್ರತಾ ತ್ರಿಜ್ಯವು ಸಂಗಮ ದೂರದ 2ರಷ್ಟಿರುತ್ತದೆ. ಮತ್ತು ತ್ರಿಜ್ಯ ಕೊಡ್ತಾರ, ಸಂಗಮ ದೂರ ಕಂಡುಹಿಡಿ ಅಂತಾರ. ಈ ಫಾರ್ಮುಲಾ ಹಾಕ್ಬೇಕು. ಅವಾಗ ವರ್ಧನೆ ನೋಡ್ರಿ, ಈ ಫಾರ್ಮುಲಾ ಎಲ್ಲ ಫಿಕ್ಸ್. ವರ್ಧನೆ ಫಾರ್ಮುಲಾ M ಈಕ್ವಲ್ ಟು H ಡ್ಯಾಶ್ ಡಿವೈಡೆಡ್ ಬೈ H ಇಲ್ಲಕಂದ್ರೆ ಈಕ್ವಲ್ ಟು ಮೈನಸ್ V ಡಿವೈಡ್ ಬೈ U. ಇದು ದರ್ಪಣದ ವರ್ಧನೆ ಮತ್ತು ಪ್ರತಿಬಿಂಬದ ವರ್ಧನೆ ಬೇರೆ ಐತೆ ನೋಡ್ರಿ. ಇಲ್ಲೊಂದು ಸ್ವಲ್ಪ ಸಿಂಬಲ್ಸನ್ನು ಕೊಟ್ಟಿದ್ದಾರೆ, ನಿಮ್ಮ ಪುಸ್ತಕನೇ ಕೊಟ್ಟಾರ. ಸಾಂಕೇತಿಕ ಚಿಹ್ನೆಗಳು ಅಂತೇಳಿ ಬರ್ತಾವೆ. U ಅಂದರೆ ವಸ್ತುವಿನ ವಸ್ತು ದೂರ, U ಅಂದರೆ ವಸ್ತು ದೂರ, V ಅಂದರೆ ಪ್ರತಿಬಿಂಬದ ದೂರ, ಸ್ಮಾಲ್ f ಅಂದರೆ ಸಂಗಮ ದೂರ, H ಅಂದರೆ ಪ್ರತಿಬಿಂಬದ ಎತ್ತರ, ವಸ್ತುವಿನ ಎತ್ತರ, H ಡ್ಯಾಶ್ ಅಂದರೆ ಪ್ರತಿಬಿಂಬದ ಎತ್ತರ. ಈಗ ನಾವು ವಸ್ತುವನ್ನು ಎಲ್ಲಿ ಇಡ್ತೀವಿ ನೋಡ್ರಿ, ಅದರ ಮ್ಯಾಗ ಪ್ಲಸ್ ಮೈನಸ್ ಸಿಂಬಲ್ ಬರ್ತಾವೆ. ಪೀನ ದರ್ಪಣದ ಮುಂಭಾಗದಲ್ಲಿ ವಸ್ತುವನ್ನು ಇಟ್ಟಿವಿ ಅಂದರೆ ಮೈನಸ್ ಬರ್ತದೆ. ಯಾಕೆ ಮೈನಸ್ ಬರ್ತದೆ ಅಂದರೆ ವಸ್ತುವನ್ನು ಯಾವಾಗಲೂ ನಾವು ಎಡಭಾಗದಲ್ಲಿ ಇಡ್ತೀವಿ, ಅದಕ್ಕೆ ಮೈನಸ್ ಬರ್ತದೆ. ಪ್ರತಿಬಿಂಬ ಏನಾಗ್ತದೆ? ದರ್ಪಣದ ಹಿಂಭಾಗದಲ್ಲಿ ಮೂಡ್ತದೆ, ಅದು ಚಿಹ್ನೆ ಏನು ಬರ್ತದಪ್ಪ ಅಂತಂದ್ರೆ ಪಾಸಿಟಿವ್ ಬರ್ತದೆ. ಸಂಗಮ ದೂರ ಏನಾಗಿರ್ತದೆ? ಪೀನ ದರ್ಪಣದಲ್ಲಿ ಧನಾತ್ಮಕವಾಗಿರ್ತದೆ. ಮತ್ತು ವಸ್ತುವಿನ ಎತ್ತರ ಏನಾಗಿರ್ತದೆ? ಅದು ಸಹಿತ ಧನಾತ್ಮಕ ಆಗಿರ್ತದೆ. ಯಾಕಂದರೆ ಪ್ರಧಾನ ಅಕ್ಷೆಯ ಮೇಲ್ಭಾಗದಲ್ಲಿ ಇಟ್ಟಿರ್ತೀವಿ ವಸ್ತುವನ್ನು. ಮತ್ತು ಪ್ರತಿಬಿಂಬದ ಎತ್ತರವೂ ಸಹಿತ ಅದು ಸಹಿತ ಧನಾತ್ಮಕವಾಗಿರ್ತದೆ. ಯಾಕಂದರೆ ದರ್ಪಣದ ಹಿಂಭಾಗದಲ್ಲಿ ಅದು ಪ್ರಧಾನಾಕ್ಷೆಯ ಮೇಲ್ಭಾಗದಲ್ಲಿ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಮೂಡ್ತದೆ. ಅದೇ ನಿಮ್ನ ದರ್ಪಣದೊಳಗಡೆ ಏನಾಗ್ತದೆ? ನಿಮ್ನ ದರ್ಪಣದೊಳಗಡೆ ವಸ್ತುವನ್ನು ಎಡಭಾಗದಲ್ಲಿ ಇಡುವುದರಿಂದ ಪ್ರತಿಬಿಂಬವು ವಸ್ತುವಿನ ಚಿಹ್ನೆಯೂ ಸಹಿತ ಮೈನಸ್ ಬರ್ತದೆ. ಮತ್ತು ಪ್ರತಿಬಿಂಬವು ಎಲ್ಲಿ ಮೂಡ್ತದಪ್ಪ ಅಂತಂದ್ರೆ ಅದು ಎಡಭಾಗದಲ್ಲಿ ಮೂಡ್ತದೆ. ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ, ಮೈನಸ್ ಸಿಂಬಲ್ ಬರ್ತದೆ. ಸಂಗಮ ದೂರವು ನಿಮ್ನ ದರ್ಪಣದೊಳಗಡೆ ಮೈನಸ್ ಆಗಿರ್ತದೆ. ವಸ್ತುವಿನ ಎತ್ತರ ಏನಾಗಿರ್ತದೆ? ಧನಾತ್ಮಕ, ಯಾಕಂದ್ರೆ ಪ್ರಧಾನಾಕ್ಷೆಯ ಮೇಲ್ಭಾಗದಲ್ಲಿ ಇಡ್ತೀವಿ, ಧನಾತ್ಮಕವಾಗಿರ್ತದೆ. ಮತ್ತು ಪ್ರತಿಬಿಂಬ ಏನಾಗಿರ್ತದೆ ಅಂದರೆ ಯಾವಾಗಲೂ ಪ್ರಧಾನಾಕ್ಷೆಯ ಕೆಳಭಾಗದಲ್ಲಿ ಮೂಡ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿರೋದ್ರಿಂದ ಮೈನಸ್ ಇರ್ತದೆ. ಹಂಗಾರೆ ಮಸೂರದ ಸೂತ್ರ ಏನು ರೀ? ಮಸೂರ ಬರ್ತದೆ. ಮಸೂರದ ಸೂತ್ರ 1 ಡಿವೈಡೆಡ್ ಬೈ F ಈಕ್ವಲ್ ಟು 1 ಡಿವೈಡೆಡ್ ಬೈ V ಮೈನಸ್ 1 ಡಿವೈಡೆಡ್ ಬೈ U ಬರ್ತದೆ. ಮಸೂರದ ವರ್ಧನೆ ಅಲ್ಲಿ ಮೈನಸ್ V ಡಿವೈಡೆಡ್ ಬೈ U ಬಂದಿತ್ತು, ಇಲ್ಲಿ ಪ್ಲಸ್ V ಡಿವೈಡೆಡ್ ಬೈ U. ಮಸೂರ ಇತ್ತಂದ್ರೆ ನಾವು ಯಾವ ಸಂದರ್ಭದಲ್ಲಿ ಪ್ಲಸ್ ಬಳಸಬೇಕು, ಯಾವ ಸಂದರ್ಭದಲ್ಲಿ ಮೈನಸ್ ಬಳಸಬೇಕು ಅನ್ನೋದನ್ನು ನೋಡ್ಕೊರಿ. ವಸ್ತುಗಳಿಗೆ ವಸ್ತುವಿನ ಸ್ಥಾನ ಪೀನ ಮಸೂರದ ಮುಂಭಾಗದಲ್ಲಿ ಇಟ್ಟಾಗ ಮೈನಸ್ ಚಿಹ್ನೆ ಬರ್ತದೆ. ಅದರ ಪ್ರತಿಬಿಂಬ ಧನ ಅವಶ್ಯವಾಗಿರ್ತದೆ. ಯಾಕಂದ್ರೆ ಪೀನ ಮಸೂರದ ಇನ್ನೊಂದು ಭಾಗದಲ್ಲಿ ಏನಾಗ್ತದೆ? ಪ್ರತಿಬಿಂಬ ಮಾಡ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ. ಮತ್ತು ಸಂಗಮ ದೂರ ಪೀನ ಮಸೂರದಲ್ಲಿ ಧನಾತ್ಮಕವಾಗಿರ್ತದೆ. ಪ್ರತಿಬಿಂಬದ ಎತ್ತರ ಪ್ಲಸ್ ಧನಾತ್ಮಕವಾಗಿರ್ತದೆ. ವಸ್ತುವಿನ ಎತ್ತರ ಧನಾತ್ಮಕವಾಗಿರ್ತದೆ, ಪ್ರತಿಬಿಂಬದ ಎತ್ತರ ಋಣಾತ್ಮಕವಾಗಿರ್ತದೆ. ಯಾಕಂದರೆ ಕೆಳಭಾಗದಲ್ಲಿ ಮಿಥ್ಯ ಮತ್ತು ತಲೆ ಕೆಳಗ ಸತ್ಯ ಮತ್ತು ತಲೆ ಕೆಳಗ. ಅಕಸ್ಮಾತ್ ನಿಮ್ನ ದರ್ಪಣದೊಳಗಡೆ ವಸ್ತುವಿನ ಚಿಹ್ನೆ ಏನು ಬರ್ತದಪ್ಪ ಅಂತಂದ್ರೆ ಮೈನಸ್ ಬರ್ತದೆ. ಯಾಕಂದ್ರೆ ಅದನ್ನು ಸಹಿತ ಎಡಭಾಗದಲ್ಲಿ ಇರ್ತೀವಿ. ಪ್ರತಿಬಿಂಬದ ಚಿಹ್ನೆಯೂ ಸಹಿತ ಮೈನಸ್ ಬರ್ತದೆ, ಅದು ಎಡಭಾಗದಲ್ಲಿ ಮೂಡ್ತದೆ. ಸಂಗಮ ದೂರದ ಚಿಹ್ನೆಯೂ ಸಹಿತ ಎಡಭಾಗದಲ್ಲಿ ಬರ್ತದೆ. ವಸ್ತುವಿನ ಎತ್ತರ ಧನಾತ್ಮಕವಾಗಿರ್ತದೆ, ಯಾಕಂದ್ರೆ ಪ್ರಧಾನ ಅಕ್ಷೆಯ ಮೇಲ್ಭಾಗದಲ್ಲಿರೋದು ಧನಾತ್ಮಕವಾಗಿರ್ತದೆ. ಪ್ರತಿಬಿಂಬದ ಎತ್ತರವು ಸಹಿತ ಧನಾತ್ಮಕವಾಗಿರ್ತದೆ. ಇವೆಲ್ಲ ಸಿಂಬಲ್ಸನ್ನು ನೋಡ್ಕೊರಿ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಲೆಕ್ಕಗಳನ್ನು ಬಿಡಿಸುವಾಗ. ಇಲ್ಲೊಂದು ಪ್ರಾಬ್ಲಮ್ ಅದ, ನೋಡ್ಕೊರಿ. ಪ್ರಾಬ್ಲಮ್ಸ್ ಎಲ್ಲ ನೀವು ನೋಡ್ಕೊರಿ, ಯಾಕಂದರೆ ಈಸಿ ಪ್ರಾಬ್ಲಮ್ಸ್ ಇರ್ತಾವೆ. ಈಸಿ ಪ್ರಾಬ್ಲಮ್ಸ್ ಅಂದ್ರೆ ಪುಸ್ತಕನಾಗಿರ್ತಾವೆ, ನಿಮ್ಮ ಕ್ಲಾಸ್ನೊಳಗಡೆ ಟೀಚರ್ಸ್ ಬಿಡಿಸಿರ್ತಾರೆ, ನೋಡ್ಕೊರಿ. ನಾನು ನಿಮಗೆ ಇದನ್ನು ಪರಿಚಯ ಮಾಡಿಸ್ತೀನಿ ಅಷ್ಟೇ. ಯಾಕಂದ್ರೆ ಮುಖ್ಯವಾದ ಪ್ರಶ್ನೆಗಳನ್ನು ನೀವು ನೋಡ್ಕೊಂಡ್ರಿ ಅಂತ ತಿಳ್ಕೊರಿ, ನೀವು ಪಾಸ್ ಆಗೋದು ಈಸಿಯಾಗಿ ಬಿಡ್ತದೆ. ಓಕೆ.
ಕೆಳಕಂಡ ಜೀವಿಗಳಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳನ್ನು ತಿಳಿಸಿ ಎಂದರ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳನ್ನು ತಿಳಿಸೋದು. ಈಗ ವಿದಳನ ಕ್ರಿಯೆ ಐತೆ, ಅದು ಯಾವ್ಯಾವ ಜೀವಿಗಳು ಬರ್ತವೆ? ಬ್ಯಾಕ್ಟೀರಿಯಾ ಬರ್ತದೆ, ಅಮೀಬಾ ಬರ್ತದೆ ಮತ್ತು ಲಿಸ್ಮೇನಿಯಾ ಬರ್ತದೆ. ದ್ವಿವಿದಳನ. ಬಹುವಿದಳನಕ್ಕೆ ನೋಡಿರಿ, ಪ್ಲಾಸ್ಮೋಡಿಯಂ. ನೆಕ್ಸ್ಟ್ ತುಂಡರಿಕೆ, ಸ್ಪೈರೋಗೈರ ಉದಾಹರಣೆ ಆಗ್ತದೆ. ತುಂಡರಿಕೆಗೆ ಸ್ಪೈರೋಗೈರ ಉದಾಹರಣೆ. ಮೊಗ್ಗುವಿಕೆಗೆ ಹೈಡ್ರಾ, ಈಸ್ಟ್ ಮತ್ತು ಬ್ರಯೋಫಿಲಮ್ ಅಂತ ಹೇಳಿ ಬರ್ತದೆ. ಇವು ಮೊಗ್ಗುವಿಕೆಗೆ ಉದಾಹರಣೆ. ಪುನರುತ್ಪಾದನೆ ಹೈಡ್ರಾ ಮತ್ತು ಪ್ಲನೇರಿಯಾ. ಹೈಡ್ರಾ ಮೊಗ್ಗುವಿಕೆಗೂ ಆಗ್ತದೆ, ನೋಡ್ಕೊರಿ ಅದನ್ನು. ಹೈಡ್ರಾ ಮತ್ತು ಪ್ಲನೇರಿಯಾ. ಬೀಜಾಣುಗಳ ಉತ್ಪಾದನೆಗೆ ರೈಜೋಪಸ್. ಬೀಜಕದಾನಿಗಳಿಂದ ಬೀಜಗಳನ್ನು ಉತ್ಪಾದನೆ ಮಾಡ್ತದೆ. ಬೀಜಾಣುಗಳ ಉತ್ಪಾದನೆ ರೈಜೋಪಸ್. ಓಕೆ. ಕೆಳಗಿನವುಗಳಲ್ಲಿ ಅಂತಾರಾಷ್ಟ್ರೀಯ ಏಕಮಾನ ಮತ್ತು ಅವುಗಳ ನಾಳೆ ಉಪಕರಣಗಳು ಇವು ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿ ಸರಣಿ ಒಳಗಡೆ ಆದ್ರೂ ಸಹಿತ ಕೇಳಿದ್ದಾರೆ. ಈ ಸದ್ಯದಾಗ ಮನೆ ಸರಣಿ ನಡೀತಲ್ಲ, ಒಂದನೇ ಸರಣಿ, ಅದರೊಳಗೂ ಕೇಳಿದ್ದಾರೆ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಆಗಿರ್ತದೆ. ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಆಗಿರ್ತದೆ. ಅಳೆಯುವ ಉಪಕರಣ ಏನಪ್ಪ ಅಂತಂದ್ರೆ ವೋಲ್ಟ್ ಮೀಟರ್ ಆಗಿರ್ತದೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಆಗಿರ್ತದೆ. ಅದನ್ನು ಅಳೆಯುವಂಥ ಸಾಧನ ಅಮ್ಮೀಟರ್ ಆಗಿರ್ತದೆ. ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಮ್ ಆಗಿರ್ತದೆ. ಅದನ್ನು ಕೂಲಮ್ನಿಂದ ಅಳಿತಾರೆ. ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಆಗಿರ್ತದೆ. ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್ ಆಗಿರ್ತದೆ. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಆಗಿರ್ತದೆ. ಇವೆಲ್ಲವನ್ನು ನೋಡ್ಕೊರಿ. ನೋಡಿರಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಒಂದೊಂದು ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿರಿ, ಕೆಳಗಿನವುಗಳ ಎಲೆಕ್ಟ್ರಾನ್ಗಳ ಚುಕ್ಕಿ ಸೂತ್ರಗಳನ್ನು ಬರೆಯಿರಿ ಅಂತ ಹೇಳಿ ಕರೀತಾರೆ. ಚುಕ್ಕಿ ಸೂತ್ರಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. CH4 ಮೀಥೇನ್ ಇರ್ತದೆ. ಭಾಳ ಸರ್ತಿ ಕೇಳ್ಯಾರ ಇದನ್ನು ಪ್ರಶ್ನೆಗಳನ್ನು. ನೋಡ್ಕೊರಿ ನೀವು ಹಂಗೆ. ಮೀಥೇನ್. ಕಾರ್ಬನದ ಮಧ್ಯಭಾಗದಲ್ಲಿ ಕಾರ್ಬನ್ಗೆ 4 ಇಲೆಕ್ಟ್ರಾನ್ಗಳು ಇರ್ತವೆ. ಆ 4 ಇಲೆಕ್ಟ್ರಾನ್ಗಳನ್ನು ಯಾರ್ಯಾರಿಗೆ ಕೊಡ್ತದಪ್ಪ ಅಂತಂದ್ರೆ 4 ಹೈಡ್ರೋಜನ್ಗಳಿಗೆ ಕೊಡ್ತದೆ. 4 ಹೈಡ್ರೋಜನ್ಗಳಿಗೆ ಕೊಡ್ತದೆ. ಓಕೆ. ಆಕ್ಸಿಜನ್ನ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಕೇಳ್ತಾರೆ. ಆಕ್ಸಿಜನ್ ಚುಕ್ಕಿ ರಚನೆ ಇಲ್ಲದ ನೋಡಿ. O2 ಬರ್ತದೆ. ಆಕ್ಸಿಜನ್ O2. ವಾತಾವರಣದೊಳಗಡೆ ಆಕ್ಸಿಜನ್ನ 2 ಅಣುಗಳು ಇರ್ತವೆ. O2 ಅದು ದ್ವಿಪರಮಾಣೀಯ ಆಗಿರ್ತದೆ. ನೆಕ್ಸ್ಟ್ ಹೈಡ್ರೋಜನ್ ಬರ್ತದೆ, ಅದು ಸಹಿತ ದ್ವಿಪರಮಾಣೀಯ H2 ಆಗ್ತದೆ. ನೈಟ್ರೋಜನ್ ಅದು ಸಹಿತ N2 ಆಗಿರ್ತದೆ. ಈ ಸಂಪೂರ್ಣವಾದಂಥ 4 ಚಿತ್ರಗಳನ್ನು ನೋಡ್ಕೊರಿ. ಕೇಳಿದರೆ ಈ 4 ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ಕೇಳ್ತಾರೆ. ಮೀಥೇನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ ಅಂಥೇಳಿ. ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ. ಅವುಗಳ ಅಣುಸೂತ್ರ, ರಚನಾ ಸೂತ್ರ ಅಂತ ಬರ್ತದೆ. ಇವೆಲ್ಲ ಅಲ್ಕೇನ್ ಗುಂಪುಗಳು ಬರ್ತವೆ. ಅಲ್ಕೇನ್ ಗುಂಪುಗಳು ಇಲ್ಲಿ ಕಾಣಿಸ್ತಾರೆ ನೋಡ್ರಿ. ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ನಾನೇನ್, ಡೆಕೇನ್ ಅಂಥೇಳಿ ಹೀಗೆಲ್ಲ ಆಕ್ಟೇನ್, ಇವೆಲ್ಲ ಬರ್ತಾವೆ. ಬಹಳಷ್ಟು ಬರ್ತಾವೆ. ಮತ್ತು ಅವುಗಳ ಅಣುಸೂತ್ರಗಳು ಇವು. ಮೀಥೇನ್ ಅಂದರೆ CH4 ಇರ್ತದೆ. ಅದರ ಸೂತ್ರ 4 ಇಲೆಕ್ಟ್ರಾನ್ಗಳನ್ನು 4 ಹೈಡ್ರೋಜನ್ನೊಂದಿಗೆ ಹಂಚಿಕೆ ಮಾಡ್ಕೊಂಡಿರ್ತದೆ. ಈಥೇನ್ C2H6 ಆಗಿರ್ತದೆ. 2 ಕಾರ್ಬನ್ ಹೈಡ್ರೋಜನ್ಗಳು 4. ಪ್ರೊಪೇನ್ ಅಂದರೆ C3H8 ಆಗಿರ್ತದೆ. 3 ಕಾರ್ಬನ್ಗಳು ಹೈಡ್ರೋಜನ್ 8 ಇರ್ತವೆ. ಇದು ಫಾರ್ಮುಲಾ ಆದರೆ CnH2n+2 ಅಂತೇಳಿ ನೆನಪಿದ್ರೆ ಇಟ್ಕೊರಿ, ಇಲ್ಲಾಂದ್ರೆ ಬಟ್ ಇದನ್ನು ಮಾತ್ರ ನೀವು ನೋಡಲೇಬೇಕು. ಸಂಯುಕ್ತದ ಹೆಸರುಗಳನ್ನು ನೋಡ್ಕೋಬೇಕು. ಇವು 3 ನೋಡ್ಕೊರಿ, ಅವುಗಳ ಅಣುಸೂತ್ರ ನೋಡ್ಕೊರಿ, ಮತ್ತು ರಚನಾ ಸೂತ್ರನೂ ಸಹಿತ ನೋಡ್ಕೋಬೇಕು ನೀವು. ನೋಡ್ರಿ 3 ಎಲ್ಲ ಕೊಟ್ಟಾರ ನೋಡ್ರಿ. ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಈಥೀನ್ ಕೊಟ್ಟಾರ. ಮತ್ತು ಇಲ್ಲಿ ಬತ್ತು ನೋಡಿ ಅಲ್ಕೀನ್ ಗುಂಪು ಬಂದು ನೋಡಿ. ಈಥೀನ್, ಪ್ರೊಪೀನ್, ಬ್ಯೂಟೀನ್, ಪೆಂಟೀನ್ ಅಂಥೇಳಿ ಇವೆಲ್ಲ ಅಲ್ಕೀನ್ ಗ್ರೂಪ್. ಡಬಲ್ ಬಾಂಡ್ ಬರ್ತದೆ ಅಲ್ಲಿ. ಮತ್ತು ಟ್ರಿಪಲ್ ಬಾಂಡ್ ಎಲ್ಲಿ ಬರ್ತದೆ? ಅಲ್ಕೈನ್ ಗುಂಪುಗಳು. ಈಥೈನ್, ಪ್ರೊಪೈನ್, ಬ್ಯೂಟೈನ್, ಫೆಂಟೈನ್, ಈ ಸೈಕ್ಲೋ ಅಂದರೆ ಉಂಗುರಾಕಾರದ ರಚನೆಗಳು ಅಂತ ಬರ್ತಾವೆ. ಸೈಕ್ಲೋ ಅಂದರೆ ಉಂಗುರಾಕಾರ. ಸೈಕ್ಲೋಪ್ರೊಫೇನ, ಸೈಕ್ಲೋಬ್ಯೂಟೇನ, ಸೈಕ್ಲೋಫೆಂಟೇನ, ಸೈಕ್ಲೋಹೆಕ್ಸೇನ, ಬೆಂಜೀನ್, ಕೊನೆಯದಾಗಿ
ನೋಡಿರಿ ಇವೆಲ್ಲ ನೋಡ್ಕೊರಿ. ಟ್ರಿಪಲ್ ಬಾಂಡ್ ಬತ್ತಂದ್ರೆ ಅದು ಅಲ್ಕೈನ್ ಗುಂಪಾಗಿರ್ತದೆ. ಡಬಲ್ ಬಾಂಡ್ ಬತ್ತಂದ್ರೆ ಅದು ಅಲ್ಕಿನ್ ಗುಂಪಾಗಿರ್ತದೆ. ಸಿಂಗಲ್ ಬಾಂಡ್ ಬತ್ತಂದ್ರೆ ಅದು ಅಲ್ಕೇನ್ ಗುಂಪಾಗಿರ್ತದೆ. ಸಿಂಗಲ್ ಬಾಂಡಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತೇಳಿ ಕರಿತೀವಿ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಒಳಗಡೆ ಏನೇನು ಬರ್ತಾವೆ ಅಂದ್ರೆ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಬರ್ತವೆ. ಇಲ್ಲಿ ನೋಡಿರಿ ಟ್ರಿಬಲ್ ಬಾಂಡ್ ಐತೆ ನೋಡಿರಿ, ಇಲ್ಲಿ ಟ್ರಿಬಲ್ ಬಾಂಡ್ ಅದ ನೋಡ್ಕೊರಿ. ಕೊನೆಯದಾಗಿ ಸರಳ ಸಮೀಕರಣಗಳ ಸರಿದೂಗಿಸ್ಬೇಕು. ಭಾಳ ಸಲ ಪ್ರಶ್ನೆಗಳನ್ನು ಕೇಳ್ಯಾರ. ಈ ಎಲ್ಲ ಸಮೀಕರಣಗಳನ್ನು ಬರ್ಕೊಂಡು ನೀವೇನು ಮಾಡಿರಿ, ಸರಿದೂಗಿಸ್ಬೇಕು. ನೋಡಿರಿ, ಕ್ಯಾಲ್ಸಿಯಂ ಕಾರ್ಬೋನೇಟ ಉಷ್ಣ ಕೊಟ್ಟಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ. H2 ಕ್ಲೋರಿನ್ ಜೊತೆ ಸೇರಿಕೊಂಡು HCl ಆಗ್ತದೆ. ಬ್ಯಾಲೆನ್ಸ್ ಮಾಡ್ಕೋರಿ. ನೀವು ಬ್ಯಾಲೆನ್ಸ್ ಮಾಡೋದು ಭಾಳಷ್ಟು ಸಲ ಹೇಳಿರ್ತಾರೆ ನಿಮ್ಮಲ್ಲಿ. ಇದು ಮಾತ್ರ ನೀವು ಕಂಪಲ್ಸರಿ ಗೊತ್ತಿರಬೇಕು. 3 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಬ್ಯಾಲೆನ್ಸ್ ಮಾಡೋದನ್ನು, ಸರಿದೂಗಿಸುವುದನ್ನು 3 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಭಾಳಷ್ಟು ಈಸಿ ಅದ. ಒಂದು ತುಸು ಸಮೀಕರಣಗಳನ್ನು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮಗೆ ಎಲ್ಲವೂ ಏನಾಗ್ತದೆ ಈಸಿಯಾಗಿಬಿಡ್ತದೆ. ಈ ಸಮೀಕರಣಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ, ನೆನಪು ಉಳಿತದೆ. ಮತ್ತು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರ್ತಿರ್ಬೇಕು, ನಿಮಗೆ ಸರಿದೂಗಿಸ್ಲಿಕ್ಕೆ ಬರ್ತಿರ್ಬೇಕು. ಅಷ್ಟು ರಿಯಾಕ್ಷನ್ಗಳನ್ನು ನೋಡ್ಕೊರಿ. ಇಲ್ಲಿರುವಂಥ ಅಷ್ಟು ರಿಯಾಕ್ಷನ್ಗಳನ್ನು ನೋಡ್ಕೊರಿ, ನಿಮಗೆ ಬಹಳಷ್ಟು ಈಸಿ ಆಗ್ತದೆ. ನೋಡಿ ಎಷ್ಟು ಸಲ ಕೇಳ್ಯಾರ ಇದನ್ನು. ಮಾರ್ಚ್ 2022-25 ಕೇಳ್ಯಾರ. 2022 ಈ ರಿಯಾಕ್ಷನನ್ನು ಕೇಳಿದ್ದಾರೆ. 2024 ಕೇಳ್ಯಾರ. ಅಟ್ಲೀಸ್ಟ್ ಒಂದಾದರೂ ಏನಾಗ್ತದಪ್ಪ ಅಂತಂದ್ರೆ ರಿಪೀಟ್ ಆಗುವಂಥ ಸಾಧ್ಯತೆ ಇರ್ತದೆ. ಓಕೆ, ಇಲ್ಲಿವರೆಗೆ ನೀವು ಇದನ್ನೆಲ್ಲ ನೋಡಿರಿ. ಮತ್ತು ನೋಡಿ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ಇದರ ಬಗ್ಗೆ ಎಲ್ಲ ನಿಮಗೆ ಸಾಧ್ಯವಾದಷ್ಟು ಇದನ್ನೆಲ್ಲ ಬೈಪಾಟ್ ಮಾಡಿದಷ್ಟು ಚಲೋ ಅದ. ಕಾನ್ಸೆಪ್ಟನ್ನು ನಿಮಗೆ ತಿಳಿಲಿಲ್ಲ ಅಂದ್ರೆ ನಿಮ್ಮ ಶಿಕ್ಷಕರಿಗೆ ಭೇಟಿಯಾಗಿ ಇದನ್ನು ತಿಳ್ಕೊಡ್ರಿ. ಪೂರ್ತಿ 24 ಪೇಜ್ ಇರುವಂತಹ ಈ PDF ನೀವು ಓದ್ಕೊಂಡಿದ್ದೆ ಆದರೆ ನಿಮಗೆ 40ಕ್ಕಿಂತ ಹೆಚ್ಚು ಅಂಕಗಳು ಬರ್ತಾವೆ. ಬರೀ ನಿಮಗೆ ತಿಳಿಲಿಲ್ಲ ಅಂದರೆ ಮಾಡಲಿಲ್ಲ ಅಂದರೆ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ತಿಳ್ಕೊರಿ. ನಿಮ್ಮ ಶಿಕ್ಷಕರನ್ನ ಭೇಟಿಯಾಗಿ ಒಟ್ಟಿನಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ವಿಜ್ಞಾನ ವಿಷಯದೊಳಗಡೆ ಪಾಸಾಗಬೇಕು. ಓಕೆ, ಇನ್ನೊಂದು ಸರ್ತಿ ನೋಡಿರಿ. ನಾನು ಭಾಳಷ್ಟು ಡೀಟೇಲಾಗಿ ಹೇಳಿಲ್ಲ, ಹಿಂಗದ ಅಂಥೇಳಿ ಬರೀ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇದನ್ನು PDF ತಗೋರಿ. PDF ತಗೊಂಡು ಏನು ಮಾಡಿರಪ್ಪ ಅಂತಂದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಬಂದಿರ್ತಾವೆ, ಎಲ್ಲ ಟೀಚರ್ಸ್ನಲ್ಲಿ ಅಂತ ಬಂದಿರ್ತಾವೆ. ಈಗ PDF ತಗೊಂಡು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಸಂಪೂರ್ಣವಾಗಿ ಪೋಟಿ ಮಿಷನನ್ನು ಬಾಯಾಟ ಮಾಡಿ ನೀವು ಪಾಸ್ ಆಗಬೇಕು ವಿಜ್ಞಾನ. ಥ್ಯಾಂಕ್ ಯು. ಇಲ್ಲಿ ಸ್ಥಾನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.